ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಕ್ಯಾರೆಟ್ ಹಲ್ವಾ? ನನಗೆ ಸಖತ್ ಇಷ್ಟ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಜೊತೆ ವೆನಿಲಾ ಐಸ್ ಕ್ರೀಮ್ ಕಾಂಬಿನೇಷನ್, ಕ್ಯಾರೆಟ್ ಹಲ್ವಾ ಜೊತೆ ಒಂದು ಬಿಸಿ ಬಿಸಿಯಾದ ಜಾಮೂನ್, ಗುಲಾಬ್ ಜಾಮೂನ್, ಅದು ಕೂಡ ಸಖತ್ ಇಷ್ಟ ಆಗುತ್ತೆ. ನಾನು ಫ್ರೆಶ್ ಕೋಯಿಂದ ಈ ರೆಡ್ ಕ್ಯಾರೆಟ್ಸ್ನ ತೊಗೊಂಡು ಬಂದೆ. ಇದನ್ನು ನಮ್ಮ ಇಂಡಿಯಾದಲ್ಲಿ ಡೆಲ್ಲಿ ಕ್ಯಾರೆಟ್ಸ್ ಅಂತ ಕೂಡ ಕರೀತಾರೆ. ನೋಡಿ, ಗ್ರೇಟ್ ಮಾಡಿ ಆದಮೇಲೆ ಕ್ಯಾರೆಟ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ವಾವ್, ನೈಸ್. ಮತ್ತು ಇಷ್ಟು ಒಂದು ಕ್ಯಾರೆಟಿಂದ ಎಷ್ಟು ಹಲ್ವಾ ಆಯ್ತಂತ ತೋರಿಸ್ತೀನಿ ನಿಮಗೆ. ಮತ್ತು ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಮತ್ತು ನಾನು ಯಾವುದೇ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಲ್ಲ. ಮತ್ತು ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಫ್ ಗೀ ಯೂಸ್ ಮಾಡಿದ್ದೀನಿ. ಮತ್ತು ಒಂದು ಪ್ಯಾನ್ನಲ್ಲಿ ಬಿಸಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೀನಲ್ಲಿ. ಅದಾದಮೇಲೆ ನೀವು ಅದಕ್ಕೆ ಮಿಲ್ಕ್ ಮತ್ತು ಶುಗರ್, ನಾನಿಲ್ಲಿ ಯೆಲ್ಲೋ ಶುಗರ್ ಅಂದರೆ ಗೋಲ್ಡನ್ ಶುಗರ್ನ ಯೂಸ್ ಮಾಡಿದ್ದೀನಿ. ಇಟ್ಸ್ ಕೈಂಡ್ ಆಫ್ ಡಯಟ್ ಬಟ್ ನಾಟ್ ಎಕ್ಸಾಕ್ಟ್ಲಿ. ಓಕೆ, ಯಾ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದಟ್ ಈಸ್ ವಾಟ್. ಮತ್ತು ಆವಾಗ ನಾವು ಇದನ್ನು ಫ್ಲಿಪ್ ಮಾಡ್ತಾ ಇರಬೇಕು ಮತ್ತು ಸಾಟೆ ಮಾಡ್ತಾ ಇರಬೇಕು. ಸೊ ದಟ್ ಈಸ್ ವಾಟ್ ದ ಮೇನ್ ಥಿಂಗ್ ಈ ಒಂದು ಕ್ಯಾರೆಟ್ ಹಲ್ವಾ ಮಾಡಬೇಕಾದ್ರೆ. ಮತ್ತು ಹಾಲು ಚೆನ್ನಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಿಕಾಸ್ ನಾನಿಲ್ಲಿ ಕೋವಾ ಯೂಸ್ ಮಾಡ್ತಾ ಇಲ್ಲ, ಮಿಲ್ಕ್ ಮೇಡ್ ಯೂಸ್ ಮಾಡ್ತಾ ಇಲ್ಲ. ಸೊ ಆದ್ದರಿಂದ ಹಾಲನ್ನು ಚೆನ್ನಾಗಿ ಹಾಕಿದ್ರೂ, ಅಂದರೆ ಜಾಸ್ತಿ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಸೊ ನೋಡಿ, ಹಾಲು ಹಾಕಿದ್ದೆ. ನಾನು ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಶುಗರ್ದು ಮತ್ತು ಹಾಲಿಂದು. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಲು ಹಾಕಾದ್ಮೇಲೆ ಈ ಥರ ಕಾಣಿಸ್ತಿದೆ. ಮತ್ತು ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು ನನಗೆ ಇದನ್ನು ನಾನು ಟೇಸ್ಟ್ ಮಾಡಿ ನೋಡಲಿಲ್ಲ, ಬಿಕಾಸ್ ನೈವೇದ್ಯಕ್ಕೆ ಅಂತೇಳಿ ಎತ್ತಿಡಬೇಕು ಅಂತೇಳಿ ನಾನು ಹಾಗೆ ಮಾಡ್ತಾಯಿದ್ದೆ. ಸೊ ಒಂದು ಕಣ್ಣಳತೆ ಅಂತಾರಲ್ಲ, ಆ ಒಂದು ಕಣ್ಣಳತೆಯಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಮತ್ತೆ ನಾನು ಸ್ವಲ್ಪ ಹಾಲು, ಸ್ವಲ್ಪ ಶುಗರ್ ಹಾಕಿದೆ ನಿಮಗೆ ತೋರಿಸೋಣ ಅಂತ. ಬಟ್ ಆಮೇಲೆ ನಾನು ಟೇಸ್ಟ್ ಮಾಡಿ ನೋಡಿದ್ಮೇಲೆ ಪರ್ಫೆಕ್ಟಾಗಿತ್ತು ಶುಗರ್ ಎಲ್ಲ ಟೇಸ್ಟ್ ವೈಸ್. ಮತ್ತು ನೋಡಿ, ಈ ಒಂದು ಗೋಲ್ಡನ್ ಶುಗರ್, ಯೆಲ್ಲೋ ಶುಗರ್ ಅಂತಾರಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹಾಲನ್ನು ಕೂಡ ಹಾಕ್ತೀನಿ ಲಾಸ್ಟಲ್ಲಿ. ಇದನ್ನು ಚೆನ್ನಾಗಿ ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಅಲ್ಲಿವರೆಗೂ ನೀವು ಈ ಥರ ಸಾಟೆ ಮಾಡ್ಕೋಬೇಕು. ಮತ್ತು ಜಂಪಿ ನನ್ನ ಮಗಳಿದ್ದಾರೆ ಹಾಗಾಗಿ. ಮತ್ತು ನೋಡಿ, ಈ ಥರ ಚೆನ್ನಾಗಿ ಸಾಟೆ ಮಾಡ್ತಾ ಇರಬೇಕು. ಸೊ ನಾನಿಲ್ಲಿ ಮಿಲ್ಕ್ ಕೂಡ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಕಡೆ ಇಂಡಿಯಾ ಮಿಲ್ಕಲ್ಲಿ ತುಂಬ ಏನು ಹೇಳ್ತಾರೆ, ಮಲಾಯಿ ಇರುತ್ತೆ. ಓಕೆ, ಬಟ್ ಇಲ್ಲಿ ಅಷ್ಟು ಇರೋದಿಲ್ಲ. ಸೊ ಹಾಗಾಗಿ ನೀವು ಎಷ್ಟೇ ಚೆನ್ನಾಗಿ ಬಾಯ್ಲ್ ಮಾಡಿದ್ರೂ ಅಷ್ಟೊಂದು ಮಲಾಯಿ ಬರೋದಿಲ್ಲ. ಯಾ, ಸೊ ನೋಡ್ಬೋದು ನೀವು. ಇನ್ನು ಇದು ಸಾಟೆ ಆಗಬೇಕು ಚೆನ್ನಾಗಿ. ಮತ್ತು ಏನು ಹೇಳ್ತಾರೆ, ಒಂಥರ ಆರೆಂಜಿಶಾಗಿ ಬರಬೇಕು. ಸೊ ಅಲ್ಲಿವರೆಗೂ ಇದೇ ಥರ ನಾವು ಸಾಟೆ ಮಾಡ್ಕೊಳ್ತಾ ಇರಬೇಕು. ಮತ್ತು ನೋಡಿ, ಆಲ್ಮೋಸ್ಟ್ ಆಲ್ ಡನ್. ಫೈನಲಿ ಇದು ಆಗಿದೆ. ಈಗ ಟರ್ನ್ ಆಫ್ ಮಾಡೋಣ ಸ್ಟವ್ಗೆ. ಮತ್ತು ಇದನ್ನು ನಾನು ಸ್ವಲ್ಪ ನೈವೇದ್ಯಕ್ಕೆ ಅಂತ ಎತ್ತಿಟ್ಕೋತೀನಿ. ಯಾ, ದಿಸ್ ಈಸ್ ಹೌ ಇಟ್ ಲುಕ್ಸ್. ನೀವೆಲ್ಲ ಹೇಗೆ, ಯಾವ ಥರ ಕಾಂಬಿನೇಷನಲ್ಲಿ ಕ್ಯಾರೆಟ್ ಹಲ್ವಾ ತಿನ್ನೋಕೆ ಇಷ್ಟಪಡ್ತೀರಾ ಅಂತೇಳಿ. ನನಗೆ ಆ ಥರನೂ ಅಂದರೆ ಸಿಂಪಲ್ಲಾಗಿ ಕ್ಯಾರೆಟ್ ಹಲ್ವಾ ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ಬಟ್ ಮತ್ತು ನನಗೆ ಈ ಥರ ಈಗ ಜಿಲೇಬಿ ಜೊತೆ ರಬಡಿ, ಆ ಥರ ರಬಡಿ ತಿನ್ನೋಕೆ ಇಷ್ಟಪಡ್ತೀನಿ. ಸೊ ಆ ಥರ. ಯಾ, ಥ್ಯಾಂಕ್ ಯು.